ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ ರವಿ ಬಸ್ರೂರು ಅವರು. ನಮಸ್ತೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ವಿಜುವಲೈಸೇಷನ್ ಅನ್ನೋದು ಇದೆಯಲ್ಲ, ಅದು ಕೇವಲ ಒಂದು ಸಣ್ಣ ಸೀಮಿತ ಪ್ರದೇಶದಲ್ಲ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಅಷ್ಟು ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯನ್ಸು, ವಜ್ರವನ್ನು ನಮ್ಮ ಕೈಯಲ್ಲೇ ಇಟ್ಕೊಂಡು ನಾವು ಇಡೀ ದೇಶ ಸುತ್ತುವಂಥ ಪರಿಸ್ಥಿತಿ, ಇಡೀ ಪ್ರಪಂಚ ಸುತ್ತುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಸಂತೋಷ ಅನ್ನೋದು ಈಗ ಪ್ರತಿಯೊಬ್ಬ ಕಲೆಗಾರನಿಗೂ ಹೇಗೆ ಅಂದ್ರೆ ಆ ಕಲೆ ಒಂದು ರೂಪಕ್ಕೆ ಸಿಕ್ಕಿದಾಗ ಅವನಿಗೆ ಅದು ಆತ್ಮತೃಪ್ತಿಯನ್ನು ಕೊಡ್ತದೆ. ಇದು ನನ್ನ ಪ್ರಕಾರ ನಿಮಗೆ 2 ಪಟ್ಟು ಕೊಟ್ಟಿರ್ಬೋದು. ನನ್ನ ಜೀವಮಾನದ ಅಷ್ಟು ದುಡಿಮೆಯನ್ನು ಇದ್ರ ಮೇಲೆ ಹಾಕಿದ್ದೇನೆ. ಇದು ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು, ಇದು ನನ್ನ ಜವಾಬ್ದಾರಿ. ಒಬ್ಬ ಕರಾವಳಿಗನಾಗಿ, ಒಬ್ಬ ಕನ್ನಡಿಗನಾಗಿ ಯಕ್ಷಗಾನದ ಮೇಲೆ ಏನು ಅಗಾಧವಾದಂಥ ಪ್ರೀತಿ ಬಹುಶಃ ನನ್ನ ಜೀವಿತಾವಧಿಯಲ್ಲಿ ಇದು ಬರ್ದಿತ್ತು ಅಂತ ಅನ್ಕೊಂತೀನಿ. ಇದರಲ್ಲಿ ನೀವು ಬಹುತೇಕರು ಯಕ್ಷಗಾನ ಕಲಾವಿದರನ್ನೇ ತಗೊಳ್ತೀರಾ, ಆದ್ರೆ ಶಿವರಾಜ್ ಕುಮಾರ್, ಚಂದನ್ ಶೆಟ್ಟಿ ಅಂತವರನ್ನ ಅಂದ್ರೆ ಬೇರೆ ಬ್ಯಾಕ್ ಗ್ರೌಂಡ್ ನವ್ರನ್ನ ತಗೊಳ್ತೀರಾ. ಯಾಕೆ? ಪ್ರಚಾರಕ್ಕೋಸ್ಕರವೇ ತಗೊಂಡು. ಕಾಂಟ್ರವರ್ಸಿ ಅನ್ನೋ ಟಾಪಿಕ್ ಅಲ್ಲ ಇಲ್ಲ. ರಿಷಬ್ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ಖಂಡಿತ ಒಬ್ಬ ಅದ್ಭುತ ಕಲಾವಿದ, ಅದಾದ್ಮೇಲೆ ತುಡಿತಾ ಇರುವಂತ ಕಲಾವಿದ. ಅವರ ಸುದೀರ್ಘವಾದಂತ ಏನು ಪರಿಶ್ರಮದಿಂದ ಅವರಿಗೆ ಕಾಂತಾರದಂತ ಬ್ರೇಕ್ ಸಿಕ್ತು. ಚಂದ್ರಹಾಸ ಮಾಡೋದಕ್ಕೂ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೊಂದ್ಸಲಿ ಹೆಣ್ಸರ್ ಬೇಜಾರಾಗುತ್ತೆ, ಯಾರು ಸಿಗ್ತಾರೆ ನಮ್ಗೆ ಊರಲ್ಲಿ. ಸಿಕ್ತಾವಾಗ ನನ್ನ ಮಗ ಆಸ್ಟ್ರೇಲಿಯಾದಾಗಿದ್ದ, ನನ್ನ ಮಗ ಸ್ವಿಟ್ಜರ್ಲ್ಯಾಂಡಾಗಿದ್ದ, ನನ್ನ ಮಗ US ಅಲ್ಲಿ ಇದ್ದಾನೆ, ಕಟ್ ಮಾಡ್ರೆ ಅವರು ಮನೆಗೆ ಬೇಕಾದ ಸೌದಿ ನಾನು ಇವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ನೆಲವನ್ನ ನಾವು ವ್ಯಾವಹಾರಿಕ ಕ್ಷೇತ್ರ ಮಾಡ್ಕೊಳ್ಬೇಕು ಅಂತ ನನ್ನ ಉದ್ದೇಶ.